ಆತ್ಮೀಯ ವಿದ್ಯಾರ್ಥಿಗಳೇ, ಸಮಾಜಶಾಸ್ತ್ರ ತರಗತಿಗೆ ತಮ್ಮನ್ನು ಸ್ವಾಗತ ಕೋರುತ್ತಾ ಸಾಮಾಜಿಕ ವಿಘಟನೆಯ ಕುರಿತು ಚರ್ಚಿಸ್ತಾ ಇದ್ದೀವಿ. ಈ ಮೊದಲಿನ ಅವಧಿಯಲ್ಲಿ ಸಾಮಾಜಿಕ ಸಂಘಟನೆ ಎಂದರೇನು ಹಾಗೂ ಸಾಮಾಜಿಕ ವಿಘಟನೆ ಎಂದರೇನು ಅನ್ನೋದರ ಕುರಿತು ಚರ್ಚಿಸಿದ್ದೇವೆ. ಇವತ್ತಿನ ಅವಧಿಯಲ್ಲಿ ಸಾಮಾಜಿಕ ವಿಘಟನೆಯ ಸ್ವರೂಪ ಮತ್ತು ಪ್ರಕಾರಗಳ ಕುರಿತು ಚರ್ಚಿಸೋಣ. Dear students, welcome to sociology class. We are discussing about the social disorganization. In previous class already we know what is social organization and what is social disorganization. Today we will discuss the nature of social disorganization and the types of social disorganization. ಸಾಮಾಜಿಕ ವಿಘಟನೆ ಅಂದರೇನು ಅಂತ ನೋಡುವಾಗ ಅವುಗಳ ಗುಣ ಅಥವಾ ಸ್ವರೂಪವನ್ನು ನೋಡಿದಾಗ ಅದರ ಪೂರ್ಣ ಪರಿಚಯವಾಗುತ್ತದೆ. ಸಮೂಹದ ಗುರಿಗಳ ಬಗ್ಗೆ ಸದಸ್ಯರುಗಳಲ್ಲಿ ಸಹಮತವಿಲ್ಲದಿರುವುದನ್ನೇ ನಾವು ಸಾಮಾಜಿಕ ವಿಘಟನೆ ಅಂತ ಕರೀಬಹುದು. ಸುಸಂಘಟಿತ ಸಮಾಜದಲ್ಲಿ ಸಮೂಹದ ಗುರಿಗಳು ಮತ್ತು ವ್ಯಕ್ತಿಯ ಗುರಿಗಳ ನಡುವೆ ಹೆಚ್ಚಿನ ಅಂತರವಿರುವುದಿಲ್ಲ. ಯಾವಾಗ ಸಮೂಹದ ಗುರಿ ಮತ್ತು ವ್ಯಕ್ತಿಯ ಗುರಿಗಳ ನಡುವೆ ಬಹಳಷ್ಟು ಅಂತರವಿರುತ್ತದೆ, ಆಮೇಲೆ ಆ ಸಮೂಹದ ಮತ್ತು ವ್ಯಕ್ತಿಯ ನಡುವೆ ಸಹಮತ ಇಲ್ಲದೆ ಹೋದಾಗ ಸಮಾಜದಲ್ಲಿ ಒಂದು ವಿಘಟನೆ ಅನ್ನುವಂಥದ್ದು ಅಥವಾ ಸಂಬಂಧಗಳ ಮಧ್ಯೆ ಬಿರುಕು ಅನ್ನುವಂಥದ್ದು ಕಂಡುಬರುತ್ತದೆ. ಈ ಸಹಮತದ ಕೊರತೆನೇ, ಸಮಾಜದ ಸದಸ್ಯರಲ್ಲಿನ ಸಹಮತದ ಅಭಾವವೇ ಸಾಮಾಜಿಕ ವಿಘಟನೆಯ ಮುಖ್ಯ ಗುಣ. Dear students, the nature of social disorganization one is lack of consensus among members about group purposes. In a systematic organized society, there is no more difference in between group purposes and individual purposes. In which society there is a lack of conventions or more difference in between group purpose and individual purpose, it automatically affects the society. It damages the relationship between members of the group or society. The lack of consent among the members of a society, it is a character of social disorganization. ಎರಡನೆಯ ಗುಣ, ಸಂಸ್ಥೆಗಳಲ್ಲಿ ಐಕ್ಯತೆಯ ಕೊರತೆ. ಒಂದು ಸಮಾಜ ಹೊಂದಿರುವಂತಹ ಸಂಸ್ಥೆಗಳ ಮಧ್ಯೆ ಏಕತೆ ಇದ್ದರೆ ಆ ಸಮಾಜ ಸುಸಂಘಟಿತವಾಗಿರುತ್ತದೆ. ಹಾಗೆ ಆ ಸಮಾಜದ ಸದಸ್ಯರ ವೈವಿಧ್ಯಮಯ ಬೇಡಿಕೆಗಳನ್ನು ಕೂಡ ಈಡೇರಿಸುತ್ತವೆ. ಇಲ್ಲಿ ಜನರು ಆಹಾರ, ಬಟ್ಟೆ, ವಸತಿ, ಲೈಂಗಿಕತೆ, ಆಧ್ಯಾತ್ಮ, ಮನೋರಂಜನೆಯಂಥ ಮೊದಲಾದ ಬೇಡಿಕೆಗಳನ್ನು ವಿವಾಹ, ಕುಟುಂಬ, ಧರ್ಮ, ಶಿಕ್ಷಣದಂತಹ ಪ್ರಾಥಮಿಕ ಮತ್ತು ಮಾಧ್ಯಮಿಕ ಸಂಸ್ಥೆಗಳ ಮೂಲಕ ಈಡೇರಿಸಿಕೊಳ್ಳುತ್ತಾರೆ. ಆದರೆ ಯಾವಾಗ ಈ ಬೇಡಿಕೆಗಳನ್ನು ಈಡೇರಿಸುವಂತಹ ಸಾಮಾಜಿಕ ಸಂಸ್ಥೆಗಳ ಮಧ್ಯೆ ಪರಸ್ಪರ ಏಕತೆಯ ಅಥವಾ ಕಾರ್ಯದಕ್ಷತೆಯ ಕೊರತೆ ಕಂಡುಬರುತ್ತದೆಯೋ ಅದು ಸಾಮಾಜಿಕ ವಿಘಟನೆಗೆ ಕಾರಣವಾಗುತ್ತದೆ, ಅಥವಾ ಅದನ್ನೇ ಸಾಮಾಜಿಕ ವಿಘಟನೆ ಅಂತಲೂ ಕೂಡ ನಾವು ಕರೆಯುತ್ತೇವೆ.
Second one nature of social disorganization is lack of integration in institutions. In a society, many institutions are fulfilling the diverse needs of the members of a society. The people fulfilling their desires, necessities like food, cloth, shelter, sex, spirituality, and recreation or entertainment through some institutions like marriage, family, religion, education. It may be primary or secondary institutions. They can fulfill these all diverse needs and necessities. If there is a lack of integration, cooperation, coordination in between institutions, there is a lack of efficient work in between institutions, they automatically create social disorganization. ಮೂರನೆಯದು ಅಸಮರ್ಪಕವಾದ ಸಾಮಾಜಿಕ ನಿಯಂತ್ರಣದ ಸಾಧನಗಳು. ಸಮಾಜವನ್ನು ನಿಯಂತ್ರಿಸುವ ಅಥವಾ ಜನರ ವರ್ತನೆಯನ್ನು ನಿಯಂತ್ರಿಸುವಲ್ಲಿ ಸಾಮಾಜಿಕ ನಿಯಂತ್ರಣದ ಸಾಧನಗಳು ಪ್ರಮುಖ ಪಾತ್ರ ವಹಿಸುತ್ತವೆ. ಆ ಸಮಾಜದ ನೀತಿ ನಿಯಮಗಳನ್ನು, ಮೌಲ್ಯಗಳನ್ನು, ಆದರ್ಶಗಳನ್ನು, ಸುವ್ಯವಸ್ಥೆಯನ್ನು ನಿರ್ವಹಿಸಿಕೊಂಡು ಹೋಗುವ ಹಾಗೆ ನೋಡಿಕೊಳ್ಳುವಂಥವುಗಳೇ ಈ ಸಾಮಾಜಿಕ ನಿಯಂತ್ರಣದ ಸಾಧನಗಳು. ಅವು ಔಪಚಾರಿಕವಾಗಿರಬಹುದು ಅಥವಾ ಅನೌಪಚಾರಿಕ ಸಾಧನಗಳಾಗಿರಬಹುದು. ಆದರೆ ಇಂಥ ಸಾಮಾಜಿಕ ನಿಯಂತ್ರಣದ ಸಾಧನಗಳು ಸಮರ್ಪಕವಾಗಿ ಕಾರ್ಯನಿರ್ವಹಿಸದೇ ಹೋದಾಗ ಅಥವಾ ತಮ್ಮ ಶಕ್ತಿ ಸಾಮರ್ಥ್ಯವನ್ನು ಕಳೆದುಕೊಂಡು ನಿಶಕ್ತವಾದಾಗ ಸಮಾಜವನ್ನು, ಜನರ ವರ್ತನೆಗಳನ್ನು ನಿಯಂತ್ರಿಸುವಲ್ಲಿ ವಿಫಲವಾಗುತ್ತವೆ. ಯಾವಾಗ ಇವು ಜನರ ವರ್ತನೆಯನ್ನು, ಅವರ ಕಾರ್ಯಚಟುವಟಿಕೆಗಳನ್ನು ಅಥವಾ ಇಡೀ ಸಮಾಜವನ್ನು ನಿಯಂತ್ರಿಸುವಲ್ಲಿ ವಿಫಲವಾಗುತ್ತವೆಯೋ ಆ ಸಮಾಜ ಅಪವರ್ತನೆಗೆ ಅಥವಾ ವಿಘಟನೆಗೆ ಒಳಪಡುತ್ತದೆ. ಅದು ಸಾಮಾಜಿಕ ಸಮಸ್ಯೆಗಳನ್ನು ಸೃಷ್ಟಿಸುತ್ತದೆ. Inadequate means of social control. The means of social control always played most important role in the control of behavior of the people and even the society. With the help of formal and informal means, it always control the nature or the behavior and the actions of the people, as well as they control the society in a systematic way. If the means of social control lose their dominancy, if they are not work efficiently, then they create social disorganization in a particular society. They also may be caused to introduce some different type of social problems. ಇನ್ನೊಂದು ಸಮಾಜದ ಸಮತೋಲನ ಕಳೆದುಕೊಳ್ಳುವುದು. ಸಮಾಜವು ತನ್ನ ಸಮತೋಲನವನ್ನು ಕಳೆದುಕೊಳ್ಳುವಂಥದ್ದನ್ನೇ ನಾವು ಸಾಮಾಜಿಕ ವಿಘಟನೆ ಅಂತ ಕರೆದುಕೊಳ್ಳುತ್ತೇವೆ. ಯಾವ ಸಮಾಜ ಅದರದೇ ಆಗಿರುವಂತಹ ಒಂದು ಅಸ್ತಿತ್ವವನ್ನು, ಸ್ಥಿತಿಗತಿಯನ್ನು ಆರೋಗ್ಯಯುತವಾಗಿ ಮತ್ತು ಸಹಜವಾಗಿ ನಿರ್ವಹಿಸಿಕೊಂಡು ಹೋಗುತ್ತದೆಯೋ ಅದು ಸಮತೋಲನವನ್ನು ನಿರ್ವಹಿಸುತ್ತದೆ. ಆದರೆ ಈ ತರನಾಗಿ ಸಮಾಜದಲ್ಲಿ ಶಾಶ್ವತವಾಗಿ ಸಮತೋಲನವನ್ನು ನಿರ್ವಹಣೆ ಮಾಡುವುದು ಸಾಧ್ಯವಿಲ್ಲ. ಕೆಲವೊಂದು ಸಾಮಾಜಿಕ ಪರಿವರ್ತನೆಗಳ ಪ್ರತಿಫಲವಾಗಿ ಸಾಮಾಜಿಕ ಸಮತೋಲನ ಅನ್ನುವಂಥದ್ದು ಕಳೆದು ಹೋಗುತ್ತದೆ. ಸಮಾಜ ಸಹಜ ಸ್ಥಿತಿಯಲ್ಲಿಲ್ಲದೇ ಇದ್ದಾಗ ಅದು ತನ್ನ ಆರೋಗ್ಯಕರ ಸ್ಥಿತಿಯನ್ನು ನಿರ್ವಹಣೆ ಮಾಡಿಕೊಂಡು ಹೋಗದೇ ಇದ್ದಂಥ ಸಂದರ್ಭದಲ್ಲಿ
ತನ್ನ ಸ್ಥಿತಿಗತಿಗಳಲ್ಲಿ ಎಷ್ಟೋ ಬದಲಾವಣೆಗಳನ್ನು ತಂದುಕೊಳ್ಳುತ್ತದೆ. ಈ ಸಮಾಜದ ವಿಘಟಿತ ಸ್ಥಿತಿಗತಿಗಳು ಸಮಾಜವನ್ನು ಅಸಮತೋಲನಕ್ಕೆ ಒಳಪಡಿಸಿದಾಗ ಅದನ್ನು ನಾವು ಸಾಮಾಜಿಕ ವಿಘಟನೆ ಎಂದು ಕರೆಯುತ್ತೇವೆ. ಲಾಸ್ಟ್ ಆಫ್ ಸೋಷಿಯಲ್ ಬ್ಯಾಲೆನ್ಸ್. ಇಫ್ ದಿ ಸೋಷಿಯಲ್ ಬ್ಯಾಲೆನ್ಸ್ ಈಸ್ ಲಾಸ್ಟ್, the social disorganization automatically takes place. If a society casual and healthy, it can maintain a balance, but it is not permanent. When the social changes takes place in a society, automatically they affect the social balance. The conditions of the disorganization of the society, they can't help to maintain balance. The imbalance of the society may cause to social disorganization. ಆಮೇಲೆ ಸಾಮಾಜಿಕ ವಿಘಟನೆಯ ಇನ್ನೊಂದು ಗುಣ ಅಂತಂದರೆ ಸದಸ್ಯರುಗಳ ಸಂಬಂಧಗಳ ನಡುವಿನ ಬಿರುಕು. ಸುಸಂಘಟಿತವಾಗಿರುವಂಥ ಸಮಾಜದಲ್ಲಿನ ಸದಸ್ಯರ ನಡುವೆ ಒಂದು ಸಾಮರಸ್ಯದ ಸಂಬಂಧಗಳು ಸ್ಥಾಪಿಸಲ್ಪಟ್ಟಿರುತ್ತವೆ. ಅವರ ಪ್ರತಿಯೊಂದು ಚಟುವಟಿಕೆ ವಿಚಾರಗಳ ನಡುವೆ ಸಹಮತವಿರುತ್ತದೆ. ಯಾವಾಗ ಈ ಸಾಮರಸ್ಯದ ಸಹಮತದ ಸದಸ್ಯರುಗಳ ನಡುವೆ ಒಂದು ಬಿರುಕು ಉಂಟಾಗುತ್ತದೆಯೋ, ಹಾಳಾಗುತ್ತವೆಯೋ, ಅಂಥ ಸ್ಥಿತಿಯನ್ನು ನಾವು ಸಾಮಾಜಿಕ ವಿಘಟನೆ ಅಂತ ಕರಿತೀವಿ. ಅದು ವಿವಾಹ ವಿಚ್ಛೇದನೆ ಇರಬಹುದು, ಕೋಮು ಅಥವಾ ಜಾತಿ ಸಂಘರ್ಷಗಳೇ ಇರಬಹುದು. ಇವು ಸದಸ್ಯರ ನಡುವಿನ ಸಂಬಂಧಗಳನ್ನು ಮುರಿದು ಹಾಕುತ್ತವೆ. ಇಂಥ ಸ್ಥಿತಿಯನ್ನೇ ನಾವು ಸಾಮಾಜಿಕ ವಿಘಟನೆ ಅಂತ ಕರಿತೀವಿ. ಬ್ರೋಕನ್ ಆಫ್ ರಿಲೇಶನ್ಶಿಪ್ ಬಿಟ್ವೀನ್ ಮೆಂಬರ್ಸ್. ಇನ್ ಎ ವೆಲ್ ಆರ್ಗನೈಸ್ಡ್ ಸೊಸೈಟಿ there is a close harmonious relationships are established, and there is a always similarity in their all aspect of life. If the relationship of the members are broken or damaged, that situation we considered as a social disorganization. It may be divorce, communal and caste conflicts. They always damages the close, harmonious and intimate relationship of the members. ಇನ್ನೊಂದು ನಿಯಮರಾಹಿತ್ಯದ ಸ್ಥಿತಿ. ಯಾವ ಸಮಾಜದಲ್ಲಿ ಸಾಮಾಜಿಕ ನಿಯಮಗಳು ಜನರಿಂದ ವ್ಯವಸ್ಥಿತವಾಗಿ ನಿರ್ವಹಿಸಲ್ಪಡುತ್ತದೆಯೋ ಅವು ಯಾವಾಗಲೂ ಸಮಾಜದಲ್ಲಿ ಅನುವರ್ತನೆಗಳನ್ನು ಸೃಷ್ಟಿಸುತ್ತವೆ. ಸಮಾಜ ನಿಯಮಗಳಿಗನುಗುಣವಾಗಿ ವ್ಯವಸ್ಥಿತವಾಗಿ ನಿರ್ವಹಿಸಲ್ಪಡುತ್ತದೆ. ಅದೇ ಸಮಾಜದ ನಿಯಮಗಳು ಕಣ್ಮರೆಯಾದಾಗ ಅಥವಾ ನಿರ್ಲಕ್ಷ್ಯಕ್ಕೆ ಒಳಪಟ್ಟಾಗ, ಸಮಾಜದ ನಿಯಮಗಳನ್ನು ಸದಸ್ಯರು ಸರಿಯಾಗಿ ನಿರ್ವಹಿಸದೇ ಹೋದಾಗ ಅಲ್ಲಿ ನಿಯಮರಾಹಿತ್ಯದ ಸ್ಥಿತಿ ಉಂಟಾಗುತ್ತದೆ. ನಿಯಮಗಳು ಶೂನ್ಯತೆಗೆ ಒಳಪಡುತ್ತವೆ. ಆ ಸಮಾಜ ಸಾಮಾಜಿಕ ವಿಘಟನೆಗೆ ಒಳಪಡುತ್ತದೆ. ಅಪರಾಧಗಳಿರಬಹುದು ಅಥವಾ ಬಾಲಾಪರಾಧಗಳಿರಬಹುದು. ಇವೆಲ್ಲವೂ ಕೂಡ ಒಂದು ವೇಳೆ ಸಮಾಜದ ನಿಯಮಗಳು ಶೂನ್ಯ ಸ್ಥಿತಿಗೆ ಬಂದಾಗ ಇಂತಹ ಸಮಸ್ಯೆಗಳು ಕಂಡುಬರುತ್ತವೆ. ಪ್ರೆಸೆನ್ಸ್ ಆಫ್ ಎನೋಮಿ. If the members of the society
follow the norms systematically, it is always helpful to maintain a society systematically. If the members of the society are neglect the norms of the society, if they are fail to follow the norms of the society, automatically the anomalous situation exists. Where the anomalous situation exists, automatically there is a social disorganization takes place. It may be crimes or jewel and delinquency. This type of problems are introduced because of the condition of anomy. ಇನ್ನೊಂದು ಪಾತ್ರ ಸಂಘರ್ಷದ ಉಪಸ್ಥಿತಿ. ಜನರು ತಮ್ಮ ಪಾಲಿಗೆ ಬಂದಿರುವಂಥ ಪಾತ್ರಗಳನ್ನು ಸರಿಯಾಗಿ ನಿರ್ವಹಿಸಿದಾಗ ಆ ಸಮಾಜ ಒಂದು ಸಾಮಾಜಿಕ ಸಂಘಟನೆಯನ್ನು ಹೊಂದುತ್ತದೆ. ಅದೇ ಜನರು ತಮಗೆ ಬಂದಿರುವ ಪಾತ್ರಗಳನ್ನು ಸರಿಯಾಗಿ ನಿರ್ವಹಿಸದೇ ಹೋದಾಗ ಅದು ಪಾತ್ರ ಸಂಘರ್ಷವನ್ನು ಸೃಷ್ಟಿಸುತ್ತದೆ. ಯಾವ ಸಮಾಜದಲ್ಲಿ ವ್ಯಕ್ತಿಗಳು ತಮ್ಮ ಪಾತ್ರವನ್ನು ಸರಿಯಾಗಿ ಗುರುತಿಸಿಕೊಂಡು ನಿರ್ವಹಿಸಲು ವಿಫಲರಾಗುತ್ತಾರೋ ಅದು ಸಾಮಾಜಿಕ ವಿಘಟನೆಯ ಸ್ಥಿತಿಯನ್ನು ಸೃಷ್ಟಿಸುತ್ತದೆ. ಪ್ರೆಸೆನ್ಸ್ ಆಫ್ ರೋಲ್ ಕಾನ್ಫ್ಲಿಕ್ಟ್. All the members of the society, they have their own roles. If they play their role as for the social norms, there is a social organization. If the members of the society, they can't play their role as for the social norms, there is a role conflict exists. Where there is a role conflict, automatically social disorganization takes place. ಕೊನೆಯದಾಗಿ ವೈಯಕ್ತಿಕತೆಯ ಅತಿರೇಕತೆ. ಯಾವ ಸಮಾಜದಲ್ಲಿ ಸದಸ್ಯರು ಸಮೂಹ ಸಮಾಜಕ್ಕೆ ಆದ್ಯತೆ ಕೊಡದೆ ತಮ್ಮ ವೈಯಕ್ತಿಕ ಆಸೆ ವಿಚಾರಗಳಿಗೆ ವೈಯಕ್ತಿಕತೆಗೆ ಹೆಚ್ಚು ಒಳಪಡುತ್ತಾರೆಯೋ ಆ ಸಮಾಜ ಸಮಸ್ಯೆಗಳಿಗೆ ಎಡೆಮಾಡಿಕೊಡುತ್ತದೆ ಅಥವಾ ವಿಘಟನೆಗೆ ಒಳಪಡುತ್ತದೆ. ಎಕ್ಸ್ಟ್ರೀಮ್ ಇಂಡಿವಿಜುವಲಿಸಮ್, ಇನ್ ವಿಚ್ ಸೊಸೈಟಿ ದ ಪೀಪಲ್ ಗಿವ್ ಪ್ರೆಫರೆನ್ಸ್ ಟು ದೇರ್ ಪರ್ಸನಲ್ ಇಂಟೆನ್ಷನ್, ಇಂಡಿವಿಜುವಲ್ ಡಿಸೈರ್ಸ್, that society may give chance to the social disorganization. The members of the society, they don't bother about the group or social norms or importance. It always helps to introduce a social disorganization. ಇವು ಸಾಮಾಜಿಕ ವಿಘಟನೆಯ ಕೆಲವೊಂದು ವಿಶಿಷ್ಟ ಗುಣಲಕ್ಷಣಗಳು. ಸಾಮಾಜಿಕ ಸಂಘಟನೆಯ ಪ್ರಕಾರಗಳನ್ನು ನೋಡೋದಾದರೆ, ಇಲಿಯಟ್ ಮತ್ತು ಮೇರಿಲ್ಲರು ತಮ್ಮ ಸೋಷಿಯಲ್ ಡಿಸ್ಆರ್ಗನೈಸೇಷನ್ ಎಂಬ ಕೃತಿಯಲ್ಲಿ 3 ಪ್ರಕಾರದ ಸಾಮಾಜಿಕ ವಿಘಟನೆಯನ್ನು ಗುರುತಿಸಿದ್ದಾರೆ. ಒಂದು ವೈಯಕ್ತಿಕ ವಿಘಟನೆ ಅಂತ. ಇಲ್ಲಿ ವ್ಯಕ್ತಿಗತವಾಗಿ ವಿಘಟನೆಗೆ ಒಳಪಡುವಂಥದ್ದು ಅಥವಾ ಸಮಸ್ಯೆಗಳಿಗೆ ಒಳಪಡುವಂಥದ್ದು. ಎರಡನೆಯದ್ದು ಕೌಟುಂಬಿಕ ವಿಘಟನೆ. ಇಲ್ಲಿ ಇಡೀ ಒಂದು ಸಮೂಹ, ಕುಟುಂಬ ಅನ್ನುವಂಥ ಸಮೂಹನೇ ವಿಘಟನೆಗೆ ಒಳಪಡುವಂಥದ್ದು ಅಥವಾ ಸಾಮಾಜಿಕ ಸಮಸ್ಯೆಗಳ ಕೇಂದ್ರ ಬಿಂದುವಾಗಿರುವಂಥದ್ದು. ಹಾಗೆ ಸಾಮುದಾಯಿಕ ವಿಘಟನೆ ಅಂತ. ಇಡೀ ಸಮುದಾಯನೇ ವಿಘಟನೆಗೆ ಒಳಪಡುವಂಥದ್ದು, ಸಮಸ್ಯೆಗಳಿಗೆ ಒಳಪಡುವಂಥದ್ದು ಅಥವಾ ಸಮಾಜದಲ್ಲಿ ಏನೆಲ್ಲ ಸಮಸ್ಯೆಗಳೇ ಉಂಟಾಗಿರ್ತವ ಅದಕ್ಕೆ ಇಡೀ ಸಮುದಾಯನೇ ಜವಾಬ್ದಾರಿಯುತವಾಗಿರುವಂಥದ್ದು.
ಈ ಪ್ರಕಾರವಾಗಿ 3 ಪ್ರಕಾರದ ವಿಘಟನೆಗಳನ್ನು ನಾವು ಕಾಣ್ತೀವಿ. ದ ಟೈಪ್ಸ್ ಆಫ್ ಸೋಷಿಯಲ್ ಡಿಸ್ಆರ್ಗನೈಸೇಷನ್. Eliot and Merrill mentioned the types of social disorganization in his famous book Social Disorganization. They mentioned 3 types of social disorganization. Individual disorganization. It affects individually when person give preference their personal interest, and because of your personal cause he is a victim of the social disorganization or social problem. Second one is the familial disorganization. Here a group family is responsible for the social disorganization or may cause two social problems. And third one is the communal disorganization. Here the whole system or society is itself responsible for the social disorganization or may introduce social problems in a society. So there are 3 types of social disorganization. Dear students, in next class we discuss the causes for social disorganization. ಮುಂದಿನ ಅವಧಿಯಲ್ಲಿ ಸಾಮಾಜಿಕ ವಿಘಟನೆಗೆ ಕಾರಣಗಳನ್ನು ಚರ್ಚಿಸೋಣ. ಥ್ಯಾಂಕ್ ಯು.